ಇನ್ನು ಹೊನ್ನಾವರ ಪಟ್ಟಣದ ಶಾರದಾಂಬಾ ದೇವಸ್ಥಾನದ ಹತ್ತಿರ ಚಾರೋಡಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಶಾಖೆ ಉದ್ಘಾಟನೆಗೊಂಡಿದೆ. ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ಶಾರದಾಂಬಾ ದೇವಸ್ಥಾನದ ಹತ್ತಿರ ಚಾರೋಡಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ನೂತನ ಶಾಖೆ ಇಂದು ಉದ್ಘಾಟನೆಗೊಂಡಿದೆ. ಉದ್ಘಾಟನಾ ಸಮಾರಂಭವನ್ನು ಶ್ರೀ ಮಹಾಗಣಪತಿ ಮತ್ತು ಮಹಾಲಕ್ಷ್ಮೀ ದೇವರ ಪೂಜೆಯೊಂದಿಗೆ ಚಾರೋಡಿ ಮೇಸ್ತ ಸಮಾಜದ ಅಧ್ಯಕ್ಷರು ಹಾಗೂ ಶೀರೂರಿನಲ್ಲಿರುವ ಚಾರೋಡಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿರುವ ರಾಮಚಂದ್ರ ಶಿರೂರ್ಕರ್ ನೂತನ ಶಾಖೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹತ್ತಿರ ಚಾರೋಡಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ 4ನೇ ಶಾಖೆಯನ್ನು ಹೊನ್ನಾವರದಲ್ಲಿ ಆರಂಭಿಸಿದ್ದೇವೆ. ನಮ್ಮ ಸಮಾಜದ ಬಡವರ ನೆರವಿಗಾಗಿ ಇದನ್ನು ಆರಂಭಿಸಲಾಯಿತು. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಸಮಾವೇಶ ಹಾಗೂ ಚಾರೋಡಿ ಮೇಸ್ತ ಸಮುದಾಯದ ಸಮಾವೇಶ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ಈ ಮುಂದಿನ ದಿನಗಳಲ್ಲಿ ನವರಾತ್ರಿ ದಸರಾ ಮುಗಿದ ಮೇಲೆ ಬ್ಯಾಂಕಿನ ಸಮಾವೇಶ ಹಾಗೆ ನಮ್ಮ ಜಾತಿ ಚಾರೋಡಿ ಮೇಸ್ತ ಸಮಾಜದ ಸಮಾವೇಶವನ್ನು ಶೀರೂರಲ್ಲಿ ಮಾಡಬೇಕಂತ 2-3 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಈ ನಮ್ಮ ಚಾರೋಡಿ ಕೋಆಪರೇಟಿವ್ ಸೊಸೈಟಿ ಉದ್ದೇಶ ಏನಂದರೆ, ನಮ್ಮ ಸಮಾಜದ ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ಅನಾನುಕೂಲಕ್ಕೋಸ್ಕರ ಇದೊಂದು ಮಾಡಬೇಕಂತ ಒಂದು ನಮ್ಮದು ಆಸೆ ಹುಟ್ಟಿತು. ಆ ಆಸೆ ನಾವು ಅಖಿಲ ಕರ್ನಾಟಕ ಮೀಟಿಂಗಲ್ಲಿ ನಾವು ಅದನ್ನು ಮಾತಾಡಿದ್ದೇವೆ. ಅಧ್ಯಕ್ಷರು ಹೇಳ್ದಂಗೆ ಹೊನ್ನಾವರದಲ್ಲಿ ಸಹ ಭಾಷಣದಲ್ಲಿ ಅದನ್ನು ನಾವು ಪ್ರಸ್ತಾವಿಸಿದ್ದೇವೆ. ಅದ ನಂತರ ತುಂಬ ವಿಳಂಬ ಸ್ವಲ್ಪ ಆಗ್ತಾ ಬಂತು. ಈ ಕಾನೂನು ಕಾರ್ಯಕ್ರಮದಲ್ಲಿ ಅಡೆತಡೆ ಬರಲಿಕ್ಕೆ ಶುರುವಾಯಿತು. ಅಲ್ಲಿ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ರು, ನೀವು ಯಾಕೆ ರಾಜ್ಯ ಮಟ್ಟಕ್ಕೆ ತೊಗೊಳ್ತೀವಿ, ನೀವು ತಾಲೂಕು ಮಟ್ಟಕ್ಕೆ ತೊಗೊಳ್ಳಿ. ನಾವು ತಾಲೂಕು ಮಟ್ಟಕ್ಕೆ ಅಥವಾ ತೊಗೊಂಡ್ರೆ ಶೀರೂರಲ್ಲಿ ಮಾತ್ರ ಒಂದು ಶಾಖೆ ಮಾಡಲಿಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ವಿಸ್ತಾರ ಮಾಡಲಿಕ್ಕೆ ಬೇರೆ ಊರುಗಳಲ್ಲಿ ಮಾಡಲಿಕ್ಕೆ ಅಸಾಧ್ಯ ಆಗೋದ್ರಿಂದ ನಾವೊಂದು ನಿರ್ಣಯ ತಗೊಂಡು ಏನೇ ಆಗಲಿ ನಾವು ರಾಜ್ಯ ಮಟ್ಟದಲ್ಲೇ ಪರ್ಮಿಷನ್ ಬೇಕಂತ ಒಂದು ನಮ್ಮ ಮನಸ್ಸಲ್ಲಿ ಇದ್ದಿತ್ತು. ಚಾರೋಡಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ವಾಮನಾಚಾರ್ ನಮ್ಮ ಕನಸಿನ ಕೂಸನ್ನ ಆರಂಭಿಸುವಾಗ ನಮ್ಮನ್ನ ಪ್ರಶ್ನಿಸಿದ್ರು, ನಮ್ಮನ್ನ ಅಣಕಿಸಿದ್ರು. ಆದ್ರಿವತ್ತು 4ನೇ ಶಾಖೆಯನ್ನು ಆರಂಭಿಸಿದ ನಂತರ ನಮ್ಮನ್ನ ಅಣಕಿಸಿದವರೇ ನಮ್ಮ ಜೊತೆ ಬರುತ್ತಿದ್ದಾರೆ ಎಂದು ಹೇಳಿದರು. ಶ್ರೀ ಶಾರದಾಂಬಾ ದೇವಿ ಹಾಗೂ ನಮ್ಮ ಸಮಾಜದ ಹಾಗೂ ನಾವು ಗುರುಗಳು ಮತ್ತು ಅವರ ಶಿಷ್ಯರೆಂದು ನಂಬಿರುವಂಥ ಶ್ರೀ ಶೃಂಗೇರಿಯ ಜಗದ್ಗುರುಗಳು ಶ್ರೀ ಜಗನ್ಮಾತೆ ಶಾರದಾಂಬೆಯ ಚರಣ ಕಮಲಗಳಿಗೆ ವಂದಿಸುತ್ತಾ ನನಗೆ ಪ್ರಾಸ್ತಾವಿಕ 1-2 ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಧನ್ಯವಾದ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾವು ಚಾರೋಡಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು ಅಖಿಲ ಕರ್ನಾಟಕ ಚಾರೋಡಿ ಮೇಸ್ತ ಸಮಾಜ, ಇದರ ಅಡಿಯಲ್ಲಿ ನಾವೊಂದು ಕನಸಿನ ಕೂಸು ಅಂತ ಹೇಳ್ಬೋದು. ಇನ್ನೂ ಅಂಬೆಗಾಲು ಇಡ್ತಾ ಇಲ್ಲ, ಹೊಟ್ಟೆಯಿಂದ ತಗೊಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಒಂದು ನಿಧಾನವಾಗಿ ಆ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ನಮಗೆ ಸಂತೋಷ ಆಗುತ್ತೆ. ಈ ಒಂದು ಇದರೊಳಗೆ ಬ್ಯಾಂಕ್ ಮಾಡಬೇಕಾದ್ರೆ ಆಗೋ ಕಷ್ಟ ನಷ್ಟಗಳು ಆ ಬ್ಯಾಂಕಲ್ಲಿ ಏನು ಮುಖ್ಯವಾಹಿನಿಯಲ್ಲಿದ್ದರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ದೂರದಲ್ಲಿ ನಾವು ಶೇರ್ ಬಂದಾಗ ಶೇರ್ ಒಂದು ತಗೊಳ್ಳಿ ಅಂತ ಹೇಳಿದ್ವಿ. ಆವಾಗ ಅವ್ರು ಕೊಟ್ಟ ನಮಗೆ ಒಳ್ಳೊಳ್ಳೆ ಸಜೆಷನ್ನು, ಕೆಲವೊಂದು ಸಲಹೆಗಳು ತುಂಬ ಈಗಲೂ ನಮಗೆ ಕಿವಿಯಲ್ಲಿ ಗುಂಗುರಿತಾ ಇರ್ತವೆ. ಕೆಲವು ಕಡೆ ಎಲ್ಲ ಹೋದಾಗ ತುಂಬ ಅಡ್ವರ್ಸಾಗಿ ಮಾತಾಡಿದರು. ಅದೇ ಜನ ಈಗ ನಮಗೆ ಓಹೋ ಹಿಂಗೆಲ್ಲೋ ಆಯ್ತು ಕಣೋ, ಹಿಂಗಾಯ್ತು, ಈಗ 4ನೇ ಶಾಖೆ ಇವತ್ತು ಹೊನ್ನಾವರದಲ್ಲಿ ತೆಗಿತಾ ಇರುತ್ತೆ, ಏನೋ ಇದೆ ಕಣೋ ಇದರೊಳಗೆ ಅಂತ ಅವರೇ ಅಂದ್ಕೊಳ್ಳೋ ಸ್ಟೇಜಿಗೆ ಈಗ ನಾವು ಬಂದಿದ್ದೀವಿ. ಶಾರದಾಂಬಾ ದೇವಿ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸುಬ್ರಾಯ ಮೇಸ್ತ ಮಾತನಾಡಿ, ಹೊನ್ನಾವರದಲ್ಲೇ ಮೊದಲ ಈ ಬ್ಯಾಂಕ್ ಆರಂಭವಾಗಬೇಕಿತ್ತು. ಕೊನೆಗೆ 4ನೇ ಶಾಖೆಯಾಗಿ ಹೊನ್ನಾವರಕ್ಕೆ ಬಂದಿದೆ. ಹೀಗಾಗಿ ಹೊನ್ನಾವರದ ಶಾಖೆ ಪ್ರಥಮ ಸ್ಥಾನದಲ್ಲಿರುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ಕೊಟ್ಟರು. ಇದಕ್ಕೆ ಮಾಲಕರು ಅಂದರೆ ಷೇರುದಾರರು. ಇಲ್ಲಿ ವ್ಯವಹಾರ ಮಾಡುವವರೇ ಮಾಲಕರಾಗಿರ್ತಾರೆ. ಯಾಕೆಂದರೆ ಈ ಒಂದು ಸಂಸ್ಥೆ ಅದು ನಿರಂತರವಾಗಿ ಮುಂದೆ ಸಾಗಬೇಕು ಅಂದರೆ ನಾವೆಲ್ಲ ಇಲ್ಲಿ ಭಾಗಿದಾರರಾಗಬೇಕು. ನಮ್ಮ ಒಂದು ವ್ಯವಹಾರ ಈ ಬ್ಯಾಂಕ್ನಲ್ಲಿ ನಡೆಸಿದಾಗ ಮಾತ್ರ ಅದು ಮುಂದಕ್ಕೆ ಹೋಗ್ತದೆ. ಇದು ನಮ್ಮ ಹೊನ್ನಾವರದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಬೇಕಾಗಿತ್ತು. ಯಾಕೆಂದರೆ ಈ ಬ್ಯಾಂಕ್ ಮಾಡುವ ವಿಚಾರವನ್ನು ನಮ್ಮ ಹೊನ್ನಾವರದಲ್ಲಿ ಈ ರಾಜ್ಯ ಕಮಿಟಿಯ ಒಂದು ಸಭೆ ಆದಾಗ ಅಲ್ಲಿ ನಿರ್ಧಾರ ಆಗಿತ್ತಿದು, ಈ ಒಂದು ಬ್ಯಾಂಕನ್ನು ಪ್ರಾರಂಭ ಮಾಡಬೇಕು ಹೇಳುವಂಥ ವಿಚಾರ. ಇದು 4ನೇ ಸ್ಥಾನವಾಗಿ ಅಥವಾ 4ನೇ ಬ್ರಾಂಚ್ ಆಗಿ ನಮ್ಮ ಹೊನ್ನಾವರದಲ್ಲಿ ಏನು ಪ್ರಾರಂಭ ಆಗಿದೆ ಇದು ನಾವು ಪ್ರಥಮ ಸ್ಥಾನಕ್ಕೆ ತರಬೇಕು. ಈ ನಮ್ಮ ಹೊನ್ನಾವರದಲ್ಲಿ ನಡೆದಂಥ ಈ ಒಂದು ಏನು ಬ್ಯಾಂಕ್ ಪ್ರಥಮ ಸ್ಥಾನದಲ್ಲಿ ಇರುವಂತೆ ನಾವು ನೋಡ್ಕೊಳ್ಬೇಕು. ಯಾಕೆಂದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ. ನಮ್ಮ ಹೊನ್ನಾವರದಲ್ಲಿ ಎಲ್ಲ ಭಾಗಗಳಲ್ಲಿ ಇರುವುದಕ್ಕಿಂತ ಹೆಚ್ಚು ಕುಟುಂಬಗಳು ಅಥವಾ ಜನಸಂಖ್ಯೆಯಲ್ಲಿ ನಾವು ಹೆಚ್ಚು ಇದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಒಂದು
ಅರ್ಧ ಭಾಗದಷ್ಟಾದರೂ ಇಲ್ಲಿ ವ್ಯವಹಾರ ಮಾಡಿದರೆ ಸಾಕಾಗ್ತದೆ. ನಿಮ್ಮ ಬೇರೆ ಬೇರೆ ಬ್ಯಾಂಕ್ನಲ್ಲಿ ವ್ಯವಹಾರ ಇರಬಹುದು, ಆದರೂ ಸಹಿತ ಇಲ್ಲಿ ಅರ್ಧ ಭಾಗವನ್ನು ನಮ್ಮ ಈ ಬ್ಯಾಂಕಿಗೆ ನೀವೆಲ್ಲ ಮಾಡಬೇಕು ಹೇಳುವಂಥ ಒಂದು ವಿಚಾರ ಹೇಳ್ತೇನೆ. ಈ ವೇಳೆ ಲಕ್ಷ್ಮಣ ಜಾಯ ಮೇಸ್ತಾ, ಉಮೇಶ್ ಮೇಸ್ತಾ, ನಾರಾಯಣ ಆಚಾರಿ, ವಿನಯ್ ಮೇಸ್ತಾ, ಪ್ರದೀಪ್ ಮೇಸ್ತಾ, ಹರೀಶ್ ಮೇಸ್ತಾ, ಸಿದ್ಧಾರ್ಥ್ ಮೇಸ್ತಾ, ಚಂಪಾ ಶಿರೂರ್ಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ರಾಜೇಶ್ ಜೊತೆ ಓಂಕಾರ್, ನುಡಿಸಿರಿ ನ್ಯೂಸ್, ಹೊನ್ನಾವರ.